ನಿಮ್ಮ ಪ್ರಾಡಕ್ಟ್ ನೀವೇ ಸೆಲ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಮತ್ತೆ ವಾಟ್ ಇಸ್ ದ ಪಾಯಿಂಟ್ ಯು ಗೋ ಆನ್ ಡಿಪೆಂಡ್ ಆನ್ ಸಂಬಡಿ ಎಲ್ಸ್. ಪಿಕ್ಚರ್ ಮಾಡೋದು ಈಸಿ ಸರ್, ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡಿ ಅದನ್ನು ಉಳಿಸ್ಕೊತೀವಲ್ಲ ಅದು ದೊಡ್ಡ ಕತೆ ಅದು ಆ್ಯಕ್ಚುಲಿ. ನಮ್ಮ ಪಿಕ್ಚರ್ನ ಹಿಂದಿಲಿ ಯಾರೋ ಸೂಪರಾಗಿ ಡಬ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ ವಿತೌಟ್ ಯುವರ್ ನಾಲೆಜ್. ವಿತೌಟ್ ಮೈ ನಾಲೆಜ್. ಸೊ ಯು ಡೋಂಟ್ ಬಿಲೀವ್ ಆಲ್ಮೋಸ್ಟ್ 1 year ವಿ ಸ್ಪೆಂಡ್ ಓನ್ಲಿ ಆನ್ ಸ್ಕ್ರಿಪ್ಟ್. 1 ವರ್ಷ ನಾವು ಸ್ಕ್ರಿಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓನ್ಲಿ ವೆನ್ ವಿ ಆಲ್ ಗಾಟ್ ಕಾನ್ಫಿಡೆನ್ಸ್ ಎಸ್ ಮಾಡ್ಬೋದು ಅಂತ ಹೇಳಿದ ಮೇಲೆ ನಾವು ಮುಂದೆ ಹೋಗಿದ್ದು ಸರ್. ನಾವು ಟೆಲಿಗ್ರಾಮ್ ಅಂತ ಚಾನಲ್ ಬರುತ್ತಲ್ಲ, ಟೆಲಿಗ್ರಾಮಲ್ಲಿ ಸುಮಾರು 2800 ಚಿಲ್ಲರೆ ಪೇಜಸಲ್ಲಿ ಟೆಲಿಗ್ರಾಮಲ್ಲಿ ಪೆರಿಸೇ ಬಿಡಿದೆ. ಅದನ್ನು ತೆಗಿಸ್ಬೇಕು ಅಂತ 2 ಲಕ್ಷ 3 ಲಕ್ಷ ಕೊಡಬೇಕು. Investing in cinemas without cinema knowledge is injurious to you, your family, and the audience too. ಅನ್ನದಾತ ಸುಖಿ ಭವ. ನಮ್ಮ ಇವತ್ತಿನ ಅತಿಥಿಗಳು ಯಾರು ಅಂದರೆ ನವೀನ್ ದ್ವಾರಕನಾಥ್ ಅಂತ. ಇವರು 2005ರಿಂದ ಡಾಕ್ಯುಮೆಂಟ್ರಿ ಹಾಗೂ ಶಾರ್ಟ್ ಫಿಲಮ್ಸ್ನ ಮಾಡ್ತಾ ಬಂದಿರ್ತಾರೆ. ಇವ್ರದ್ದು ಮೊಟ್ಟ ಮೊದಲ ಶಾರ್ಟ್ ಫಿಲಮ್ ಹೆಸರು ಶ್ಯಾಡೋ ಅಂತ. ಇದು ಸುಚಿತ್ರಾ ಫಿಲ್ಮ್ ಅಕಾಡೆಮಿಯಲ್ಲಿ ಇದನ್ನು ಗುರುತಿಸಿ ಇದನ್ನು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಸ್ಗೆಲ್ಲ ಕಳಿಸಿ ಸಾಕಷ್ಟು ಅವಾರ್ಡ್ಸ್ ಎಲ್ಲ ಪಡೆದಿರ್ತಾರೆ. ಮತ್ತು 2024ರಲ್ಲಿ ಇವರ ಮೊಟ್ಟ ಮೊದಲ ಫೀಚರ್ ಫಿಲಮ್ ಫಾರ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಅದು ಅವರ ಡೈರೆಕ್ಟೋರಿಯಲ್ ಡೆಬ್ಯೂ. ಅದರ ತಾರಾಗಣದಲ್ಲಿ ಪೃಥ್ವಿ ಅಂಬರ್ ಹಾಗೂ ಮಿಲನಾ ನಾಗರಾಜ್ ಇರ್ತಾರೆ. ಇದು ಇವರ ಮೊಟ್ಟ ಮೊದಲ ಫ್ಯೂಚರ್ ಫಿಲಮ್. ಇವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ನವೀನ್ ದ್ವಾರಕನಾಥ್ ಅವರು ಸಿನಿಮಾ ರಂಗಕ್ಕೆ ಬಂದಿದ್ದು ಹೇಗೆ? ನಾನು ಮುಂಚಿಂದ ನಾಟಕ ಮಾಡ್ತಿದ್ದೆ ಸರ್. ನಾನು ರೈಟ್ ಫ್ರಮ್ ಸ್ಕೂಲಿಂದ ಇದಕ್ಕೆ ಕಾರಣಕರ್ತರು ನನ್ನ ಪೇರೆಂಟ್ಸನ್ನೇ ಹೇಳ್ಬೋದು. ಆವಾಗಿಂದ ನನ್ನ ನಾಟಕಕ್ಕೆ ಸ್ವಲ್ಪ ಪುಷ್ ಮಾಡಿ ನಾಟಕ ಮಾಡ್ಬೋದು ನೀನು ಅಂತೆಲ್ಲ ಪುಷ್ ಮಾಡಿ ಆ ಎಂಕರೇಜ್ಮೆಂಟಿಂದ ಕೊನೆಗೆ ನಾನು ನಮ್ಮ CR ಸಿಂಹ ಅವ್ರು ನನ್ನ ಗುರುಗಳು ಅವ್ರ ನಾಟಕ ತಂಡದಲ್ಲಿ ಸೇರಿಕೊಂಡು ಅಲ್ಲಿಂದ ಜರ್ನಿ ಮಾಡಿಕೊಂಡು ಫಿಲ್ಮ್ ಮೇಕಿಂಗ್ ಇಸ್ ವಾಟ್ ಐ ಸ್ಟಾರ್ಟೆಡ್ ಆ್ಯಕ್ಚುಲಿ. ಓಕೆ. ಆದರೆ ಸಿನಿಮಾ ಮೇಕಿಂಗ್ ಅಂದರೆ ನಿಮ್ಮದು ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಸಿನಿಮಾ ಮೊಟ್ಟ ಮೊದಲ ಕಮರ್ಷಿಯಲ್ ಸಿನಿಮಾ. ಹಾಂ ಸರ್. ಅದಕ್ಕಿಂತ ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ರಾ? ಅಷ್ಟೆಂಟಾಗಿ ಎಲ್ಲೂ ಕೆಲಸ ಮಾಡಿಲ್ಲ. 2005ಅಲ್ಲಿ ಇನ್ಫ್ಯಾಕ್ಟ್ ನನ್ನ ಕೊಲೀಗ್ ಐ ವಾಸ್ ವರ್ಕಿಂಗ್ ಜಿ ಕೆಲಸ ಮಾಡ್ತಿದ್ದೆ. ಅವರು US ಹೋಗ್ಬೇಕಾಯ್ತು. ಅವ್ರು ಕ್ಯಾಮ್ರಾ ನಂಗೆ ಕೊಟ್ಬಿಟ್ಟು ಹೋಗಿದ್ರು, 15 ದಿವಸ ಇಟ್ಕೊಂಡು ಅಂತ. ಅವಾಗ ಏನಾದರೂ ಮಾಡಬೇಕಲ್ಲ ಇದರಲ್ಲಿ. ನೆವರ್ ಯೂಸ್ಡ್ ಎ ಹ್ಯಾಂಡಿಕ್ಯಾಮ್ ಯೂಸೇ ಮಾಡಿರಲಿಲ್ಲ. ಸೊ ಆವಾಗ ಕಲ್ತ್ಕೊಂಡು ಅದನ್ನು ಹೆಂಗೆ ಮಾಡಬೇಕು ಅಂತ ವೈ ಡೋಂಟ್ ಬಿ ಟ್ರೈ ಎ ಶಾರ್ಟ್ ಫಿಲಮ್ ಅಂತ ಒಂದು ಕಾರಣಕ್ಕೋಸ್ಕರ ಶುರು ಮಾಡಿದ್ದು. ಅದು ನೀವು ಹೇಳ್ದಂಗೆ ಒಂದು ಸಲ ಮೇಕಪ್ ಹಚ್ಕೊಂಡ್ಮೇಲೆ ಹೆಂಗೆ ಹುಚ್ಚು ಇರುತ್ತೋ ಹಾಗೆ ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ತುಂಬ ಸೆಳೆತ ಜಾಸ್ತಿ ಆಯ್ತಂಗೆ. ಸೊ ಆ ಮುಖಾಂತರ ಮೊದಲನೇ ಶಾರ್ಟ್ ಫಿಲಮ್ಮು ಬಹುಶಃ ಕನ್ನಡದಲ್ಲಿ ಆವಾಗಲೇ ಅಂತ ನಮಗೆ ಸುಚಿತ್ರಾ ಅವ್ರು ಹೇಳಿದ್ರು. ಸುಚಿತ್ರಾ ಫಿಲ್ಮ್ ಸೊಸೈಟಿಲಿ ಒನ್ ಆಫ್ ದ ಫಸ್ಟ್ ಶಾರ್ಟ್ ಫಿಲ್ಮ್ಸ್ ಇನ್ ಕರ್ನಾಟಕ ಶಾರ್ಟ್ ಇನ್ 2005. ಓಕೆ. ಅದು ಮಾಡಿದ್ಮೇಲೆ ಅವರು ನಮಗೆ ಫೆಸ್ಟಿವಲ್ಸ್ಗೆಲ್ಲ ಕಳಿಸಿ ಅಲ್ಲಿ ನಮ್ಗೆ ಸ್ವಲ್ಪ ಎಂಕರೇಜ್ಮೆಂಟ್ ಸಿಕ್ತು ನಮಗೆ. ಓಕೆ. ಸೊ ಅಲ್ಲಿಂದ ಡಾಕ್ಯುಮೆಂಟ್ರೀಸು ಶಾರ್ಟ್ ಫಿಲ್ಮ್ಸು ಒಂದೊಂದಾಗಿ ಕಲಿತು ಮಿಸ್ಟೇಕ್ಸ್ ತುಂಬ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ ಮಾಡಿದ್ದೀವಿ. ಒಂದೊಂದು ಮಿಸ್ಟೇಕ್ಸ್ನ ಕಲಿತು ನೆಕ್ಸ್ಟ್ ಫಿಲಮಲ್ಲಿ ಹೆಂಗೆ ಮಾಡಬಾರ್ದು ಪ್ರೊಡಕ್ಷನ್ ಕಾಸ್ಟ್ ಗೊತ್ತಲ್ಲ ತುಂಬ ಕಮ್ಮಿ ಮಾಡಿದ್ದು. ಸೊ ಫಸ್ಟ್ ಶಾರ್ಟ್ ಫಿಲ್ಮ್ ಹೇಳಬೇಕು ಅಂದರೆ ಹೆಸರಿಟ್ಟಿದ್ದು ಶ್ಯಾಡೋ ಅಂತ ಸರ್. ಓಕೆ. ಅದನ್ನು ನಾವು 10 ನಿಮಿಷ ಶಾರ್ಟ್ ಫಿಲಮ್ಮು. ಅದು ಇಂಟರ್ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಸ್ಗೆ ನ್ಯಾಷನಲ್ ಅವಾರ್ಡ್ಸ್ಗೆ ಹೋಗಿತ್ತು ಕೇರಳಗೆ. ಅಲ್ಲಿ ಫಿಲ್ಮ್ ಮೇಕರ್ ಅಡೂರ್ ಗೋಪಾಲಕೃಷ್ಣ ಅಂತಿದ್ರು. ಅವ್ರು ಹೇಳಿದ್ರು, ನವೀನ್ ನಂಗೆ ಗೊತ್ತು ನೀನು ಯಾಕೆ ಶಾರ್ಟ್ ಫಿಲಮ್ನ ಶ್ಯಾಡೋ ಅಂತ ಇಟ್ಟಿದೆಯಾ ಅಂದರು. ಯಾಕೆ ಸರ್ ಅಂದರು. ನೀನು ಇಡೀ ಫಿಲಮ್ ಶ್ಯಾಡೋ ಇದೆ ಕಣೆ ಅಂದರು. ಅಂದರೆ ಇಡೀ ಫಿಲಮಲ್ಲಿ ಶ್ಯಾಡೋ ಸಿಕ್ಕಾಪಟ್ಟೆ ಲೈಟಿಂಗ್ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ಓಕೆ. ಸೊ ಒಂದೇ ಹ್ಯಾಲೋಜನ್ ಲೈಟ್ 50 ರೂಪಾಯಿ ಬಾಡಿಗೆ ತಂದಿದ್ದು. ಆ ಸ್ಟ್ಯಾಂಡ್ಗೂ 50 ರೂಪಾಯಿ ಬಾಡಿಗೆ. ಅದು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಯು ಡೋಂಟ್ ಬಿಲೀವ್ ಸರ್, ಬನಿಯನ್ ತೊಗೊಂಡು ಬನಿಯನ್ನ ಕಟ್ಟಿ ಹೀಗೆ ಇಟ್ಕೊಂಡಿದ್ದೆ ಲೈಟ್. ಸೊ ಎಲ್ಲ ಕಡೆ ಲೈಟ್ಸು. ಆಮೇಲೆ ಹೀರೋ ಯಾರು ಗೊತ್ತಾ? ನಮ್ಮ ಎಕ್ಕ ಡೈರೆಕ್ಟರ್ ರೋಹಿತ್ ಪದಕಿ. ಓಕೆ. ಸೊ ಅಂದರೆ ಕಲ್ತಿದ್ವಿಲ್ಲ, ಅದನ್ನು ಕಲ್ತುನೇ ನಾವು ಡಾಕ್ಯುಮೆಂಟ್ರಿ ಮಾಡಿ ಕೊನೆಗೆ 2005 ಶುರು ಮಾಡಿದೆ. 2025 ಫಾರ್ ರಿಜಿಸ್ಟ್ರೇಷನ್ ರಿಲೀಸ್ ಮಾಡಿದ್ವಿ. ಓಕೆ. ಫಾರ್ ರಿಜಿಸ್ಟ್ರೇಷನ್ ಅನ್ನೋ ಒಂದು ಸಿನಿಮಾ ಮಾಡಬೇಕಾದ್ರೆ ನಿಮ್ಮ ಆ್ಯಕ್ಚುಲಿ ಒಂದು ಡ್ರೀಮ್ ಇತ್ತು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಒಬ್ಬ ಪ್ರೊಡ್ಯೂಸರ್ನ ಹೇಗೆ ಹುಡುಕಿದ್ರಿ? ಸೊ ಇದು ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಥಾಟ್ ನಂಗಾಗಿದ್ದು, ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಯೂಶ್ವಲಿ ಏನು ಮಾಡ್ತೀವಿ, ಕತೆ ಬರ್ಕೊಂಡು ವಿ ಗೋ ಅಂಡ್ ಮೀಟ್ ಎ ಪ್ರೊಡ್ಯೂಸರ್, ನನ್ನೊಂದು ಕತೆ ಇದೆ ಮಾಡ್ತೀನಿ ಅಂತ. ಇದು ಉಲ್ಟಾ ಆಗಿದೆ ಆ್ಯಕ್ಚುಲಿ. ನನ್ನ ಕಾಫಿ ಡೇಗೆ ಒಬ್ರು ಕರೆದ್ರು, ನವೀನ್ ರಾವ್, ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಿ. ಅವರು ಕಾಫಿ ಡೇ ಕರೆದ್ರು. 2020 ವಿಷಯ ಇದು. ಕರೆದ್ಬಿಟ್ಟು ಕೂಡಿಸಿ, ನವೀನ್ ನೀನು ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ದೀನಿ ಕಣೋ, ಸೊ ವೆರಿ ಗುಡ್ ಅಂದರು. ಥ್ಯಾಂಕ್ ಯು ಅಂದೆ. ನಾನು ಆ್ಯಕ್ಚುಲಿ ಎವ್ರಿ 5 years ಒಂದು ಬಿಸ್ನೆಸ್ ಮಾಡೋಕೆ ಹೊಂದಿದ್ದೀನಿ. ಅದರಲ್ಲಿ ಮೊದಲನೇ ಬಿಸ್ನೆಸ್ಸು ಒನ್ ಆಫ್ ದ ಬಿಸ್ನೆಸ್ ಇಸ್ ಫಿಲ್ಮ್ ಮೇಕಿಂಗ್. ನಾನೊಂದು ಕನ್ನಡ ಸಿನಿಮಾ ಪ್ರೊಡ್ಯೂಸ್ ಮಾಡೋಕೆ ಹೊಂಟಿದ್ದೀನಿ ಅಂದರು. ವಂಡರ್ಫುಲ್ ಮಾಡು.
ಅದಕ್ಕೆಲ್ಲ ಕರೆದಿದ್ದು ನಿಮಗೆ, ನೀನು ಡೈರೆಕ್ಟ್ ಮಾಡು ಅಂತ ಕರೆದಿದ್ದು ನಿಮಗೆ ಅಂದರು. ಸೊ ದಟ್ ಇಸ್ ಹೌ ಐ ಗಾಟ್ ದ ಚಾನ್ಸ್ ಆಫ್ ಡೂಯಿಂಗ್ ಫಾರೆಸ್ಟ್. ನನಗೆ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ನನಗೆ ಕಮರ್ಷಿಯಲ್ ಸಿನಿಮಾನ ಮಾಡ್ತೀನಿ, ಅದಕ್ಕೆ ಸಮಯ ಆಗತ್ತಾ ಇಲ್ವಾ, ಅಷ್ಟು ಸ್ಟಾರ್ಕ್ಯಾಸ್ಟು ನಾವು ಮ್ಯಾನೇಜ್ ಮಾಡೋಕ್ಕಾಗತ್ತಾ, ಎಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್ ಝೀರೋ ನಾಲೆಡ್ಜ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಹೋಮ್ವರ್ಕ್ ಮಾಡಿಕೊಂಡು ಕತೆಗಳನ್ನ ಬರ್ಕೊಂಡು ಬೀದಿ ಅಲಿದ್ರೂ ಪ್ರೊಡ್ಯೂಸರ್ ಸಿಗಲ್ಲ ಅಂತಾರೆ. ಆ ಲೆಕ್ಕದಲ್ಲಿ ನೀವು ಅದೃಷ್ಟವಂತರು, ಯಾಕೆಂದರೆ ಪ್ರೊಡ್ಯೂಸರೇ ಕರೆದು ನಿಮಗೆ ಒಂದು ಅವಕಾಶ ಕೊಟ್ಟು ಮಾಡಿ ಅಂತ ಹೇಳಿದ್ರು. ಹೌದೌದು. ಆಯಿತು, ಈಗ ಫಾರ್ ರಿಜಿಸ್ಟ್ರೇಷನ್ ಚಿತ್ರ ಹೇಗಾಯಿತು, ಅದರ ಅನುಭವಗಳು ಪ್ಲಸ್ ನಿಮ್ಮ ಮತ್ತು ಪ್ರೊಡ್ಯೂಸರ್ನ ಸಂಬಂಧ ಈಗಲೂ ಹೇಗಿದೆ? ಖಂಡಿತ. ಇನ್ಫ್ಯಾಕ್ಟ್ ಮೊನ್ನೆನೂ ಅವ್ರ ಜೊತೆ ಮೀಟ್ ಮಾಡಿ ವಿ ಹ್ಯಾಡ್ ಎ ವೆರಿ ಗುಡ್ ಕಾನ್ವರ್ಸೇಷನ್. ಎಲ್ಲಿ ಖರ್ಚು ಮಾಡಿದ್ವಿ, ಎಲ್ಲಿ ಗಳಿಸಿದ್ವಿ, ಎಲ್ಲ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನಾವು. ಟು ಬಿ ಆನೆಸ್ಟ್, ಇನ್ನೂ ಫುಲ್ ಅಮೌಂಟ್ ನಮಗೆ ರಿಕವರಿ ಆಗದೇ ಇರ್ಬೋದು, ಬಟ್ ಅಟ್ಲೀಸ್ಟ್ ವಿ ಆರ್ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಗಾಟ್. ಅಮೆಝಾನ್ ಆಗಲಿ, ಮತ್ತು ಟಿ ವಿ ರೈಟ್ಸ್ ಏನೂ ಆಗಿಲ್ಲ, ಮತ್ತು ನಮಗೆ ಆಡಿಯೋ ರೈಟ್ಸ್ ಆಗಲಿ, ಮತ್ತು ತೆಲುಗು ರೈಟ್ಸ್ ಆಗಲಿ, ಈ ವಿಷಯದಲ್ಲಿ ನಮಗೆ ಅಟ್ಲೀಸ್ಟ್ ವಿ ಆರ್ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್ ಗಾಟ್ ಸೋ ಫಾರ್. ಓಕೆ. ಹೇಗೆ ಶುರು ಆಯಿತು ಅಂತ ಹೇಳಿದಾಗ ನಾನು ಮೊದಲನೇ ಕಂಡೀಷನ್ ಹಾಕಿದ್ದು, ಪ್ರೊಡ್ಯೂಸರ್ಗೆ 2 ಕಂಡೀಷನ್ ಹಾಕಿದ್ದು. ಒಂದು, ನೋಡಪ್ಪ ನಾನು ಕೆಲಸ ಬಿಟ್ಟಂದು ಮಾಡೋಕ್ಕಾಗಲ್ಲ. 2ನೇದು, ನನಗೆ ಬೇಕಾಗಿರೋ ಸ್ಟಾಕ್ಯಾಸ್ಟ್ ನಂಗೆ ಬೇಕಾಗತ್ತೆ ಅಂತ ಹೇಳಿದೆ. ಯಾಕೆಂದರೆ ಏನಾಗುತ್ತೆ, ನಾನು ಹೊಸಬ, ಪ್ರೊಡ್ಯೂಸರ್ ಹೊಸಬ್ರು, ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಕ್ಲಾಸ್ಮೇಟೆ. ಸೊ ಎಲ್ಲ ಹೊಸಬ್ರಿದ್ದಾಗ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಇಟ್. ಒಂದು ಕಮರ್ಷಿಯಲ್ ಸಿನಿಮಾ ಅಂದರೆ ಗೊತ್ತಲ್ಲ, ಎಷ್ಟು ತುಂಬ ಕಷ್ಟ ಇರುತ್ತೆ, ಕಾಸ್ಟ್ ಇರುತ್ತೆ. ಸೊ ನಾನು ಹೇಳಿದೆ ಫಸ್ಟು ಪ್ರಿಪೇರ್ ಆಗ್ತೀನಿ. ನಾನು ಪ್ರಿಪೇರ್ ಆದಮೇಲೆ ನನಗೆಲ್ಲ ಆಗತ್ತಾ ಅಂತ ನೋಡ್ಕೊಂಡು ಆಮೇಲೆ ಮಾಡೋಣ ಅಂದ್ಬಿಟ್ಟು. ಸೊ ಯು ಡೋಂಟ್ ಬಿಲೀವ್, ಆಲ್ಮೋಸ್ಟ್ 1 year ವಿ ಸ್ಪೆಂಡ್ ಓನ್ಲಿ ಆನ್ ಸ್ಕ್ರಿಪ್ಟ್. 1 ವರ್ಷ ನಾವು ಸ್ಕ್ರಿಪ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಓನ್ಲಿ ವೆನ್ ವಿ ಆಲ್ ಗಾಟ್ ಕಾನ್ಫಿಡೆನ್ಸ್, ಎಸ್ ಮಾಡ್ಬೋದು ಅಂತ ಹೇಳಿದ ಮೇಲೆ ನಾವು ಮುಂದೆ ಹೋಗಿದ್ದು ಸರ್ ನಾವು. ಓಕೆ. ಈ ಚಿತ್ರದಿಂದ ನೀವು ಗಳಿಸಿದ್ದೆಷ್ಟು? ಸರ್, ವಾಟ್ ಎವರ್ ವಿ ಹ್ಯಾವ್ ಇನ್ವೆಸ್ಟೆಡ್ ಆಲ್ಮೋಸ್ಟ್ ಲೈಕ್ 2.8 ಪ್ಲಸ್ 50 ಫಾರ್ ಮಾರ್ಕೆಟಿಂಗ್ ಆ್ಯಂಡ್ ಇದು 3.3 to 3.5 ಅಂದ್ಕೊಳ್ಳಿ. ಆಲ್ಮೋಸ್ಟ್ ಐ ವುಡ್ ಸೇ 75% ಇಸ್ ವಾಟ್ ವಿ ಹ್ಯಾವ್ ರಿಕವರ್ಡ್ ಸೋ ಫಾರ್. ದಟ್ ಈಸ್ ಗುಡ್. ಒಂದು ರೀತಿಯಲ್ಲಿ ಹೇಳಿದ್ರೆ ಹೌದು, ಇಟ್ ಈಸ್ ಅ ಫಸ್ಟ್ ಮೂವಿ ಆಫ್ ಯುವರ್ಸ್ ಆ್ಯಂಡ್ ಸ್ಟಿಲ್ ದ ಮೂವಿ ಈಸ್ ಗೋಯಿಂಗ್ ಗ್ರೇಟ್ ಇನ್ ಅಮೆಝಾನ್ ಅನ್ಕೋತೀನಿ. ಹಾಂ ಸರ್, ಸ್ಟಿಲ್ ವರ್ಕಿಂಗ್ ಅಲ್ವಾ? ಆಲ್ಮೋಸ್ಟ್ ಒಂದು 130 million ಮಿನಿಟ್ಸ್ ವ್ಯೂಸ್ ಆಗಿದೆ. ವೆರಿ ನೈಸ್. ಸೊ ವಿಚ್ ಇಸ್ ಫೇರ್ ನಂಬರ್ ಅಂದ್ಕೊಂಡು, ಬಿಕಾಸ್ ಐ ಕೀಪ್ ಇದು ನಮ್ಮ ಡ್ಯಾಶ್ಬೋರ್ಡ್ ಹಾಕೊಂಡಿದ್ದೀವಿ. ನಾವು ಯಾರಿಗೂ ಅಗ್ರಿಗೇಟರ್ಸ್ ಕೊಟ್ಟಿಲ್ಲ, ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗಿಲ್ಲ. ಸೊ ನಮ್ಮ ಡ್ಯಾಶ್ಬೋರ್ಡಲ್ಲಿ ನಾವೇ ಅಮೆಝಾನ್ ಕನೆಕ್ಟ್ ಮಾಡಿದ್ದು, ನಾವೇ ಕನೆಕ್ಟ್ ಮಾಡ್ಕೊಂಡು ನಮಗೆ ಇಟ್ಸ್ ಕಮ್ ಟು ಅಸ್. ಅಂದರೆ ನೀವು ಹೇಳೋ ಪ್ರಕಾರ ಜನ ತಿಳ್ಕೊಂಡಾಗೆ ಅಗ್ರಿಗೇಟರ್ಸ್ಗೆ ಹೋಗಬೇಕು ಅನ್ನೋದೇನಿಲ್ಲ. ಇಲ್ಲ ಸರ್, ಆ್ಯಕ್ಚುಲಿ ನಾವು ಕರೆಕ್ಟಾಗಿ ಪಿಚ್ ಡೆಕ್ ಮಾಡಿಕೊಂಡು ನಾವು ಅಮೆಝಾನ್ಗೆ ಕರೆಕ್ಟಾಗಿ ರೀಚ್ ಔಟ್ ಆಗಿ, ಇಟ್ ಇಸ್ ಆಲ್ ಅಬೌಟ್ ಹೌ ಯು ಪ್ರಿಪೇರ್ ಯುವರ್ ಸೆಲ್ಫ್. ನೀವು ಪ್ರಿಪ್ರೇಷನ್ಸ್ ಇಲ್ಲದೆ ಹೋಗ್ಬಿಟ್ಟು ಅಲ್ಲಿ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅಂದರೆ ಇಟ್ ಆಲ್ವೇಸ್ ಶೋಸ್ ಡೇಟಾ ಸ್ಪೀಕ್ಸ್. ಸೊ ನಾನು ಡೆಕ್ ಒಂದು ರೆಡಿ ಮಾಡಿದ್ದೀನಿ. ಆ ಡೆಕ್ ಸುಮಾರು ಜನ ಡೈರೆಕ್ಟರ್ಗೆ ನಾನು ಕೊಟ್ಟಿದ್ದೀನಿ, ಅದನ್ನು ಆ ಥರ ಪಿಚ್ ಡೆಕ್ ರೆಡಿ ಮಾಡ್ಕೊಡಿ ನೀವು ಅಂತ. ಬಿಕಾಸ್ ವೈ ನಾಟ್, ಇಫ್ ಯು ಡೋಂಟ್ ಪ್ರಿಪೇರ್ ಯುವರ್ ಸೆಲ್ಫ್, ಯಾರು ನಿಮ್ಮ ಪ್ರಾಡಕ್ಟ್ ನೀವೇ ಸೆಲ್ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ದೆನ್ ವಾಟ್ ಇಸ್ ದ ಪಾಯಿಂಟ್ ಯು ಗೋ ಆನ್ ಡಿಪೆಂಡ್ ಆನ್ ಸಂಬಡಿ ಎಲ್ಸ್. ರೈಟ್. ಸೊ ಫಿಲಮ್ ಮಾಡೋಕ್ಕೆ ಡಿಪೆಂಡಬಿಲಿಟಿ ಇರಬಾರ್ದು ಯಾವತ್ತು, ಹಾಗೆ ಸೆಲ್ ಮಾಡೋಕ್ಕೂ ಡಿಪೆಂಡಬಿಲಿಟಿ ಇರಬಾರ್ದು ನನ್ನ ಪ್ರಕಾರ. ಸೊ ನೀವು ಹೆಂಗೆ ಕಲಿತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಂದು ಪಿಚ್ ಡೆಕ್ ರೆಡಿ ಮಾಡಿದ್ದೀನಿ ಸರ್. ಆ ಪಿಚ್ ಡೆಕ್ಕಲ್ಲಿ ಇಫ್ ಯು ಪರ್ಮಿಟ್ ಮಿ ಐ ಕ್ಯಾನ್ ಟೆಲ್ ಯು ಬೇಸಿಕ್ಲಿ ಹೆಂಗೆ ಅಂದರೆ ಮೇನ್ 4-5 ಫ್ಯಾಕ್ಟರ್ಸ್ ನಾವು ಹಾಕೊಂಡಿದ್ದೀವಿ. ಒಂದು ಸ್ಟಾರ್ ಕ್ಯಾಸ್ಟು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪಿಚ್ ಡೆಕ್ ಬಗ್ಗೆ ಹೇಳ್ತೀವಿ. ನಮ್ಮ ಅದೃಷ್ಟವಶಾತ್ ವಿ ಗಾಟ್ ವೆರಿ ಗುಡ್ ಕ್ಯಾರೆಕ್ಟರ್ಸ್. ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ ಬಂತು ನಮಗೆ. ಮಿಲನ ಅವರು, ಪೃಥ್ವಿ ಅವರು, CK ಚಂದ್ರು ಸರು, ಸುಧಾ ಬಲ್ವಾಡಿ ಅವರು, ಒಳ್ಳೆ ಸ್ಟಾರ್ ಸಿಕ್ತು ನಮಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಮಾಡಿದ್ವಿ, ಅವ್ರದ್ದೊಂದು ಕಂಪ್ಲೀಟ್ ಡೇಟಾಬೇಸ್ ರೆಡಿ ಮಾಡಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ. ಒಂದು ಡೆಕ್ ಓನ್ಲಿ, ಒಂದು ಸ್ಲೈಡ್ ಓನ್ಲಿ ಫಾರ್ ಪೃಥ್ವಿ ಆ್ಯಂಡ್ ಮಿಲನ. ಅವ್ರು ಬ್ಯಾಕ್ ಫಿಲ್ಮ್ಸ್ ಯಾವ್ದಾದ್ರು ಮಾಡಿದ್ದಾರೆ. ಆ ಫಿಲ್ಮ್ಸು ಇವಾಗ ಯಾವ OTT ಪ್ಲ್ಯಾಟ್ಫಾರ್ಮ್ಸಲ್ಲಿದೆ. ಓಕೆ. ಅದು ಹಾಕಿದ್ರೆ ಅಟ್ಲೀಸ್ಟ್ ನಾವು ಪಿಚ್ ಮಾಡಿದಾಗ ದಿ ವಿಲ್ ನೋ ಓಕೆ ದೇ ಆರ್ ಆಲ್ ಸ್ಟಾರ್ಸ್ ವೇರ್ ದ ಆಡಿ ಬೀನ್ ಪಾರ್ಟ್ ಆಫ್ ಸಮ್ OTT ಚಾನ್ಸ್. ಅದಾದಮೇಲೆ ನಮ್ಮ ಪ್ರೆಸ್ ಕವರೇಜು. ಸೊ ನಾನು ಎಲ್ಲರೂ ಏನು ಹೇಳ್ತಾರೆ, ಫಿಲ್ಮ್ ರಿಲೀಸ್ ಆಗೋ ತನಕ ಏನು ಹೇಳಬಾರ್ದು, ಎಲ್ಲ ಇನ್ನು 45 days ಇದ್ದಾಗ ಮಾಡಬೇಕು ಅಂತ. ನಾನು ಹೇಳೋದು ನಮ್ಮ ಬ್ಯಾಂಡ್ ನಾವೇ ಬರ್ಸ್ಕೊಬೇಕು ಅಂತ ಸರ್. ಕರೆಕ್ಟ್. ಯಾರು ಬಂದು ಹೇಳೋಲ್ಲ ನನಗೆ. ಸೊ ಫ್ರಮ್ ದ ಟೈಮ್ ಯು ಸ್ಟಾರ್ಟ್ ಮೇಕಿಂಗ್ ಎ ಫಿಲಮ್, ಇಟ್ಸ್ ಅಟ್ಲೀಸ್ಟ್ ಡೋಂಟ್ ಸ್ಪೆಂಡ್ ಮನಿ. ವಿತೌಟ್ ಮನಿನೂ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ಸೊ ಆ್ಯಸ್ ಅನ್ ವೆನ್ ಯು ಸ್ಟಾರ್ಟ್ ಬಿಲ್ಡಿಂಗ್ ಯುವರ್ ಬ್ರ್ಯಾಂಡ್, ಇವತ್ತರ ನಾಳೆ ಅಮೆಝಾನ್ ಗೊತ್ತಾಗುತ್ತೆ. ಯಾಕೆ ಅಂದರೆ ನಾನು ಹಲವಾರು ಫಿಲ್ಮ್ ಫೆಸ್ಟಿವಲ್ ಹೋಗ್ತೀನಿ. ನಾವು ಗೋವಾ ಫಿಲ್ಮ್ ಫೆಸ್ಟಿವಲ್ ಹೋದಾಗೆ ಅಲ್ಲಿ ಅಮೆಝಾನ್ ಅವ್ರು ಬಂದಿದ್ದರು, ಮತ್ತು ಬೇರೆ ಬೇರೆ ನೆಟ್ಫ್ಲಿಕ್ಸ್ ಅವರೆಲ್ಲ ಬಂದಿದ್ದರು. ಅವ್ರೇನು ಹೇಳ್ತಾರೆ ಅಂದರೆ ದೇ ಡೋಂಟ್ ಗೋ ಆ್ಯಸ್ ಅ ಟೀಮ್, ಐ ಆಮ್ ಫ್ರಮ್ ನೆಟ್ಫ್ಲಿಕ್ಸ್, ಐ ಆಮ್ ಗೋಯಿಂಗ್ ವಾಚ್ ದಿಸ್ ಫಿಲಮ್ ಅಂತ. ಅವ್ರ ಇಂಟರ್ನಲ್ ಟೀಮ್ಸ್ ಇರ್ತಾರೆ. ದೇ ಕೀಪ್ ಅಬ್ಸರ್ವಿಂಗ್ ದ ಇಂಡಸ್ಟ್ರಿ ನ್ಯೂಸ್, ವೇರ್ ಈ ಫಿಲ್ಮ್ ಹೆಸರು ಕೇಳ್ತಿದ್ಯಾ, ಆಚೆ ಮಾರ್ಕೆಟಿಗೆ ಕೇಳ್ತಿದ್ಯಾ. ಅದನ್ನು ನೀವು ಬಸ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ಹೌ ವಿಲ್ ದೇ ನೋ ಅಬೌಟ್ ಇಟ್. ಓಕೆ. ಆ್ಯಂಡ್ ಟುಮಾರೋ ವೆನ್ ಯು ಗೋ ಅಂಡ್ ಅಪ್ರೋಚ್ ದೆಮ್ ಡೆಕ್ಕಲ್ಲಿ, ಓಕೆ ಐ ಹ್ಯಾವ್ ಹರ್ಡ್ ಅಬೌಟ್ ದಿಸ್ ಮೂವಿ. ಸೊ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ಎ ಲಾಟ್. ಆಮೇಲೆ ನಮ್ಮ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನು, ಆ್ಯಂಡ್ ವಾಟ್ ಈಸ್ ದ USP ಆಫ್ ಎ ಫಿಲಮ್. ಒಂದು ಪ್ರಾಡಕ್ಟ್ ಸೆಲ್ ಮಾಡಬೇಕು ಅಂದರೆ ನಿಮ್ಮದೊಂದು USP ಇರಬೇಕು. ಒಂದು ಟೀ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಟೀ ಯಾಕೆ ತೊಗೊಬೇಕು,
ಇಲ್ಲ ಕಾಫಿ ಯಾಕೆ ತೊಗೊಬೇಕು ನಿಂದೆ ಆ ಥರ ನಿಮ್ಮ ಫಿಲಮ್ನ ನೀವು ವಾಟ್ ಈಸ್ ದ USP ಆಫ್ ಎ ಫಿಲಮ್ ಟು ಡೇಟಾ ಪಾಯಿಂಟ್ಸ್. ಈಗ ನಮ್ಮದೊಂದು 8 USPs ಇತ್ತು ಫಿಲಮ್ದು, ಅದೆಲ್ಲ ಡಾಕ್ಯುಮೆಂಟ್ ಮಾಡಿ ಕಳಿಸಿದ್ವಿ ನಾವು. ಈ ಮುಖ ಬೋರ್ಡ್ ಯೂಸ್ ಮಾಡಿರ್ಬೋದು, ಅಂಡರ್ ವಾಟರ್ ಯೂಸ್ ಮಾಡಿರ್ಬೋದು, ಆರ್ಟಿಸ್ಟು ಆ್ಯಕ್ಟಿಂಗ್ ಎಲ್ಲರದು ವೆಟ್ರನ್ ಆರ್ಟಿಸ್ಟು ಅವ್ರು ಕಟ್ ಶಾಟ್ ಇಟ್ಟು ಮಾಡೋಕ್ಕಿಂತ ವಿ ಲೆಫ್ಟ್ ದೆಮ್ ಟು ಆ್ಯಕ್ಟ್. ಸಿಂಗಲ್ ಶಾರ್ಟ್ಸ್ ಸಿಕ್ಕಾಪಟ್ಟೆ ನನ್ನ ಫಿಲಮಲ್ಲಿ. ಓಕೆ, ಸೊ ದಟ್ ಶೋಸ್ ದ ಪವರ್ ಆಫ್ ದರ್ ಆ್ಯಕ್ಟಿಂಗ್. ದಟ್ ಇಸ್ ವಾಟ್ ಮ್ಯಾಟರ್. ಸೊ ಇದೆಲ್ಲ ಪಿಚ್ ಡೆಕ್ಕಲ್ಲಿ ಹಾಕಿ ನಾವು USPs ಎಲ್ಲ ಹಾಕಿ ಒಂದು ಕಂಪ್ಲೀಟ್ ಪ್ಯಾಕೇಜ್ ಮಾಡಿ ಕೊಟ್ಟಿವಿ ಅವ್ರಿಗೆ. ಅದು ನಮ್ಗೆ ತುಂಬಾ ಹೆಲ್ಪ್ ಆಯಿತು. ಅಟ್ ದ ಸೇಮ್ ಟೈಮ್ IMDb ಎಷ್ಟಿದೆ, ಆಮೇಲೆ ಏನಂತಾರೆ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಹೆಂಗಿದೆ, ಹೌ ಮಚ್ ಆಫ್ ವ್ಯೂಸ್ ಇಸ್ ಹ್ಯಾಪನ್ ಎವ್ರಿವೇ, ಮತ್ತು ಅವ್ರವ್ರ ಪೋಸ್ಟ್ಗಳು ಎಷ್ಟೆಷ್ಟು ವ್ಯೂಸ್ ಆಗಿದೆ, ಆಲ್ ದಿಸ್ ಇಂಟಿಗ್ರೇಟಿವ್ ಸ್ಟ್ಯಾಟಿಸ್ಟಿಕಲ್ ಅಪ್ಡೇಟ್ಸ್ ವಿ ಗೇವ್ ಇಟ್ ಸರ್. ದಟ್ ರಿಯಲಿ ಹೆಲ್ಪ್ಡ್ ಅಸ್ ಸರ್. ಸರ್, ಯು ಸ್ಪೋಕ್ ಅಬೌಟ್ ದ ಪಿಚ್ ಡೆಕ್. ಪಿಚ್ ಡೆಕ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟಾ, ಅದು ಇರಬೇಕಾ? ಅದಿದ್ರೂ ಹೌ ಡಿಡ್ ಯು ಅಪ್ರೋಚ್ ದ ಅಮೆಝಾನ್? ಸೊ ಅಮೆಝಾನಲ್ಲಿ ಏನಾಗುತ್ತೆ, ಯೂಶ್ವಲಿ ಅಮೆಝಾನ್ ಟೀಮಲ್ಲಿ ಒಂದು ID ಇರುತ್ತೆ. ಆ IDಗೆ ಮೇಲ್ ಕಳಿಸಿದ್ರೆ ಅವ್ರೇನು ಮಾಡ್ತಾರೆ, ದೇ ವಿಲ್ ಮಿನಿಮಮ್ 15-20 ದಿವಸ ತೊಗೊತಾರೆ ಸರ್ ರಿಪ್ಲೈ ಮಾಡೋಕ್ಕೆ. ಸೊ ನಾವು ಬ್ಯಾಕ್ ಟು ಬ್ಯಾಕ್ ಫಾಲೋ ಅಪ್ ಮಾಡಿದ್ರೆ ಅವರು ದೇ ವಿಲ್ ನಾಟ್ ರೆಸ್ಪಾಂಡ್ ಟು ಯು. ಒಂದು ರೂಲ್ ಏನಪ್ಪ ಅಂದರೆ, ಅಮೆಝಾನಲ್ಲಿ ಒಂದು ಸಲ ಅಪ್ಲೈ ಮಾಡಿ ಅಲ್ಲಿ ರಿಜೆಕ್ಟ್ ಆಯಿತು ಅಂದರೆ ನೀವು ಬೇರೆ ಎಲ್ಲೇ ಅಪ್ಲೈ ಮಾಡೋದು ಅದು ಎಲ್ಲ ಕಡೆ ಹೋಗಲ್ಲ. ಓಕೆ, ಇಟ್ ಇಸ್ ಓನ್ಲಿ ಒನ್ ಟೈಮ್. ಓಕೆ, ಬಿಕಾಸ್ ನಂಗೆ ಸುಮಾರು ಸಲ ಫಿಲ್ಮ್ ಮೇಕರ್ಸ್ ಬಂದಿದ್ದಾರೆ, ನಮ್ಮ ಮಾಡ್ಕೊಡಿ ಅಂತ ಅಪ್ಲೈ ಮಾಡಿ ರಿಜೆಕ್ಟ್ ಆಗಿದೆ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಮುಂಚೆನೇ ಒಂದು 6 ತಿಂಗಳಿಂದ ಬಂದಿದ್ದಾರೆ ಅಂತ. ಓಕೆ, ಅದಕ್ಕೆ ವಿ ಆರ್ ವೆರಿ ಕೇರ್ಫುಲ್ ಅಬೌಟ್ ಸೈಗೆ ಆಥರೈಸೇಷನ್ ಲೆಟರ್ ತೊಗೊತೀವಿ ಅವ್ರ ಹತ್ರ. ನೀವು ಬೇರೆ ಕಡೆ ಅಪ್ಲೈ ಮಾಡಿಲ್ಲ, ಅದು ಮಾತ್ರ ಬಂದಿದ್ದೀವಿ ಅಂತ. ಸೊ ಅವ್ರಿಗೆ ಇಷ್ಟ ಆಯಿತು ಅಂದರೆ ವಿತಿನ್ ಮ್ಯಾಕ್ಸಿಮಮ್ 2 ವೀಕ್ಸ್ 3 ವೀಕ್ಸ್ ದೇ ವಿಲ್ ಟೇಕ್. ಅಪ್ರೂವ್ ಅಂದ ತಕ್ಷಣ ಇಮ್ಮಿಡಿಯೇಟ್ಲಿ ವಾಟ್ ವಿಲ್ ಡೂ ಇಸ್, ದಿಸ್ ರೂಲ್ ಸರ್. ಫಾರ್ ಎಕ್ಸಾಂಪಲ್ ನಾವು ಕೊಟ್ಟಾಗ ಹೆಂಗಿತ್ತು ಅಂದರೆ, ಫಿಲಿಮ್ ರಿಲೀಸ್ ಆಗಿ ನೀವು 45 ಡೇಸ್ ಒಳಗೆ ಬಂದರೆ ನಿಮಗೆ ₹4 per hour ಇತ್ತು ಸ್ಟ್ರೀಮಿಂಗ್ ಅವರ್ಸ್. ಇಫ್ ಇಟ್ ಈಸ್ ಬಿಯಾಂಡ್ ದಟ್ ಇಟ್ ಬಿ ₹3. ಓಕೆ, ಅಂದರೆ 45 ಡೇಸ್ ಒಳಗೆ ನೀವು ಅಪ್ರೂವಲ್ ಆಗಿರಬೇಕು. ಇದ್ರೆ ₹4. ಎಸ್, ಇಲ್ಲ ಅಂದರೆ ₹3. ಇವಾಗ ವಾಟ್ ಐ ಹರ್ಡ್ ಇಸ್ ₹2 ಕಮ್ಮಿ ಆಗಿದೆ ಈಗ. ಓಕೆ, ಈಗ ₹2 ಬಂದಿದೆ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಮಾರ್ಕೆಟ್ ಯುವರ್ ಫಿಲಮ್. ಎಷ್ಟು ಮಾಡ್ತೀರೋ ಅಷ್ಟು ಜಾಸ್ತಿ ಮಾಡಬೇಕು. ಸೊ ಅದು ಅಮೆಝಾನ್ದು ಇದು. ಆ್ಯಂಡ್ ಅವ್ರದ್ದೇ ಫಾರ್ಮ್ಯಾಟ್ಸ್ ಇದೆ ಸರ್, ಯಾವ ಫಾರ್ಮ್ಯಾಟಲ್ಲಿ ಬೇಕು ಫಿಲಮ್ಸು. ಆಮೇಲೆ SRT ಫೈಲ್ಸ್ ಇರುತ್ತೆ, ಡಬ್ಬಿಂಗ್ ಫೈಲ್ಸ್ ಇರುತ್ತಲ್ಲ, ಅದರಲ್ಲಿ SRT ಫೈಲ್ಸು, ಸಬ್ಟೈಟ್ಲಿಂಗ್ ಫೈಲ್ಸು, ಅದನ್ನು ಸಪ್ರೇಟ್ ಕೊಡಬೇಕು. ಆ ಕಂಪ್ಲೀಟ್ ಫಾರ್ಮ್ಯಾಟ್ ಡಾಕ್ಯುಮೆಂಟೇಷನ್ ನಾನು ಮಾಡಿದ್ದೀನಿ. ಯಾರೇ ಫಿಲಮ್ ಮೇಕರ್ಗೆ ಅದರ ಇನ್ಫಾರ್ಮೇಷನ್ ಬೇಕು ಅಂದರೆ ಐ ಕ್ಯಾನ್ ಗಿವ್ ದಮ್. ಓಕೆ, ಅಂದರೆ ಐ ಕ್ಯಾನ್ ಶೇರ್ ದಮ್ ದಟ್ ಫಾರ್ಮ್ಯಾಟ್ ಆಫ್ ವಾಟ್ ದೇ ನೀಡ್ ಟು ಅಪ್ಲೋಡ್ ಇಟ್. ಅದನ್ನು ಐ ಕ್ಯಾನ್ ಶೇರ್ ಇಟ್ ಸರ್. ಸರಿ, ಪ್ರೊಡ್ಯೂಸರ್ ಸಿಕ್ಕಿದ್ರು, ದೇವ್ರ ದಯದಿಂದ ನಿಮಗೆ ಕರೆದು ಒಂದು ಅವಕಾಶ ಕೊಟ್ಟರು. ನಿಮ್ಮ ಕ್ಲಾಸ್ಮೇಟೇ, ಮ್ಯೂಸಿಕ್ ಡೈರೆಕ್ಟ್ರು ನಿಮ್ಮ ಕ್ಲಾಸ್ಮೇಟೇ, ಎಲ್ಲ ಫ್ರೆಂಡ್ಸ್ ಸೇರಿ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಅದನ್ನ ನೀವು ಡೈರೆಕ್ಟ್ ಮಾಡಿ ಅದ್ರದ್ದು ಒಂದು ಫೈನಲ್ ಪ್ರಾಡಕ್ಟ್ ಅನ್ನೋದು ಆಚೆ ಬಂತು. ಆಫ್ಟರ್ ದ್ಯಾಟ್ ಹೌ ಡಿಫಿಕಲ್ಟ್ ಇಟ್ ವಾಸ್ ಆರ್ ಹೌ ಈಸಿ ಇಟ್ ವಾಸ್ ಟು ಬ್ರಿಂಗ್ ಇಟ್ ಟು ದ ಥಿಯೇಟರ್ಸ್? ಓಕೆ, ಒಂದು ಅಂದರೆ ನಾನು ಆ್ಯಸ್ ಐ ಟೋಲ್ಡ್ ಯು, ಐ ಹ್ಯಾಡ್ ಝೀರೋ ನಾಲೆಜ್ ಇನ್ ದ ಪ್ರೊಡಕ್ಷನ್ ಓವರ್ ಆಲ್ ಎಂಡ್ ಟು ಎಂಡ್. ಅದನ್ನು ನಾನು ಕಲ್ತಿದ್ದೀನಿ ಸರ್. ಫಾರ್ ಎಕ್ಸಾಂಪಲ್ ಚೇಂಬರ್ ಬುಕ್ ಅಂತ ತೊಗೊಂಡೆ ನಾನು. ಆ ಚೇಂಬರ್ ಬುಕ್ ತೊಗೊಂಡು ಅದನ್ನು ಓದಿದ್ದೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಆರ್ಟಿಸ್ಟ್ ಅಂದರೆ ಏನು, ಟೆಕ್ನಿಷಿಯನ್ಸ್ಗೆ ಎಷ್ಟು ಫೀಸ್ ಇರುತ್ತೆ, ಅವ್ರ ಲೇಬರ್ಸ್ ಫೀಸ್ ಇರುತ್ತಲ್ಲ, ಅದು ಬಾಟ ಎಷ್ಟಿರುತ್ತೆ, ಮಾರ್ನಿಂಗ್ ಬಾಟ ಅಂದರೆ ಏನು, ಡಬಲ್ ಬಾಟ ಅಂದರೆ ಏನು, ಕಾಲ್ ಶೀಟ್ಸು. ಐ ಲರ್ನ್ ದೋಸ್ ಥಿಂಗ್ಸ್ ಬಿಕಾಸ್ ನನಗೆ ಯಾರು ವಿತೌಟ್ ಡೇಟಾ ವಿ ನೆವರ್ ಇಸ್ ಟು ಅಪ್ರೋಚ್ ದೋಸ್ ಥಿಂಗ್ಸ್. ನೀವು ಪ್ರಶ್ನೆ ಯಾಕೆ ಇದನ್ನು ಅಲ್ಲಿಂದ ಯಾಕೆ ಬರ್ತೀನಿ ಅಂದರೆ, ಅಲ್ಲಿಂದ ನಮಗೆ ಕಲಿಕೆ ಆಯಿತು ಸರ್. ನನಗೆ ಅಂದರೆ ಅಟ್ ಎವ್ರಿ ಸ್ಟೇಜ್ ಆಫ್ ಯುವರ್ ಪ್ರೊಡಕ್ಷನ್ ಯು ನೀಡ್ ಟು ಲರ್ನ್ ಸಮಥಿಂಗ್ ಅಂತ ಹೇಳಿ ಆಯಿತು. ಪಿಕ್ಚರ್ ಮಾಡೋದು ಈಸಿ ಸರ್, ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡಿ ಅದನ್ನು ಉಳಿಸ್ಕೊತೀವಲ್ಲ, ಅದು ದೊಡ್ಡ ಕತೆ ಅದು ಆ್ಯಕ್ಚುಲಿ. ನಮ್ಗೆ ರಿಲೀಸ್ ಮಾಡೋ ಟೈಮಲ್ಲಿ ಸುಮಾರು ಜನ ಬಂದರು ದಟ್ ವಿ ಕ್ಯಾನ್ ಡೂ ದಿಸ್ ಆ್ಯಂಟಿ ಪೈರಸಿ ಮಾಡ್ಬೋದು ಅಂತ. ಬಟ್ ಸಮ್ವೇರ್ ಆನೆಸ್ಟ್ಲಿ ಸ್ಪೀಕಿಂಗ್ ವಿ ಡಿಡ್ಂಟ್ ಹ್ಯಾವ್ ಮನಿ ಟು ಸ್ಪೆಂಡ್ ಅಗೇನ್. ಪ್ರೊಡ್ಯೂಸರು ಆವಾಗಲೇ ತುಂಬ ಖರ್ಚು ಮಾಡಿದರು. ನನಗೂ ಬೇಡ ಅನಿಸ್ತು ನನಗೆ. ಬಿಕಾಸ್ ಎವ್ರಿ ಟೈಮ್ 2 ಲಕ್ಷ 3 ಲಕ್ಷ ಕೊಟ್ಟು ಮತ್ತೆ ಏನಾಗುತ್ತೆ ಅಂದರೆ, ಪ್ರೊಡ್ಯೂಸರ್ಗೆ ಇಟ್ಸ್ ಓನ್ಲಿ ಅಬೌಟ್ ಸ್ಪೆಂಡಿಂಗ್ ಮನಿ ಫ್ರಮ್ ದ ಟೈಮ್ ಯು ಡೂ ಎ ಮುಹೂರ್ತ until the release. You are always spending money. There is no space of producer getting money. Only till the release. Release ಆದಮೇಲೆ ಬಂತು ಅಷ್ಟೇ. ಸೊ ಐ ಡಿಡ್ ವಾಂಟ್ ಟು ಬರ್ಡನ್ ಮೈ ಪ್ರೊಡ್ಯೂಸರ್ ದರ್. ಐ ಸೆಡ್ ಬೇಡ, ಐ ಮೀನ್ ಪೈರಸಿ ನಮ್ಮ ಪಿಕ್ಚರ್ ಯಾಕಾಗತ್ತೆ, ನಮ್ದೇನು ದೊಡ್ಡ ಸ್ಟಾಕ್ ಅಲ್ಲ, ನಾವು ರೀಸೆಂಟಾಗಿ ಇದ್ದಾರೆ, ಸ್ಟಾಕ್ ಎಷ್ಟು ಚೆನ್ನಾಗಿದ್ದಾರೆ, ಹಂಗನ್ಬಿಟ್ಟು ದೊಡ್ಡದೇನು ಬಾಹುಬಲಿ ಮಾಡ್ತಿಲ್ಲ ನಾವು, ಇಟ್ಸ್ ಓಕೆ. ನಾನು ಇದರಲ್ಲಿ ಹೋದೆ. ಅನ್ಫಾರ್ಚುನೇಟ್ಲಿ ಸೆಕೆಂಡ್ ಡೇನೇ ಪೈರಸಿ ಆಗ್ಬಿಡಿದೆ ಪಿಕ್ಚರ್ ನಂದು. ಬಿಕಾಸ್ ಏನಾಯಿತು, ನಂದು ರಿಲೀಸ್ ಆಗಿದ್ದ ದಿವಸನೇ 18 ಕಡೆ ಹೌಸ್ಫುಲ್ ಹೊಡಿದೆ ಸರ್ ನನ್ನ. ಅವತ್ತೇನಾಯಿತು, ಫಾರ್ಚುನೇಟ್ಲಿ ₹99 ಟಿಕೆಟ್ ಇತ್ತು ಅವತ್ತು. ಅಂದರೆ ₹99 ಇದ್ದಿದ್ದಕ್ಕೋಸ್ಕರ ನಾನು ಮೋಸ್ಟ್ಲಿ ಆಯಿತಾ, ಇಲ್ಲ ನಮ್ಮ ಪಿಕ್ಚರ್ ಚೆನ್ನಾಗಿತ್ತು ಆಯಿತಾ ಗೊತ್ತಿಲ್ಲ ನನಗೆ. ಬಟ್ 18 ಕಡೆ ಹೌಸ್ಫುಲ್ ಆಗಬೇಕು. ಅದು ಚೆನ್ನಾಗಿ ಒಂಥರ ಪಿಕಪ್ ಆಯ್ತಲ್ಲ.
ಅದು ಖುಷಿಲಿ ಇದ್ವಿ ನಾವು. ಸೆಕೆಂಡ್ ಡೇ ನೋಡಿದ್ರೆ ಪೈರಸಿ ಆಗಿಬಿಟ್ಟಿದೆ. ಆಮೇಲೆ ರಿಪೋರ್ಟ್ ತೆಗೆಸಿದ್ವಿ. ಟೆಲಿಗ್ರಾಮ್ ಅಂತ ಚಾನಲ್ ಬರುತ್ತಲ್ಲ, ಟೆಲಿಗ್ರಾಮಲ್ಲಿ ಸುಮಾರು 2800 ಚಿಲ್ಲರೆ ಪೇಜಸಲ್ಲಿ ಟೆಲಿಗ್ರಾಮಲ್ಲಿ ಪೈರಸಿ ಆಗಿಬಿಟ್ಟಿದೆ. ಅದನ್ನು ತೆಗಿಸ್ಬೇಕು ಅಂತ 2 ಲಕ್ಷ 3 ಲಕ್ಷ ಕೊಡಬೇಕು ಮತ್ತೆ ಅಗೇನ್. ಸೊ ಐ ವಾಸ್ ಲೈಕ್ ವಾಟ್, ಯಾಕೆ ಹಿಂಗಾಗ್ತಿದೆ ಅಂದ್ಬಿಟ್ಟು ವಿ ರೋಟ್ ಟು ಆ್ಯಂಟಿ ಪೈರಸಿ ಸೆಲ್ಗೆಲ್ಲ ಬರೆದು, ಲಕ್ಕಿಲಿ ಅವ್ರು ಸಪೋರ್ಟ್ ಮಾಡಿ ಡಿಸ್ಟ್ರಿಬ್ಯೂಟರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದನ್ನೆಲ್ಲ ಅದು ತೆಗೆಸಿದ್ರು. ಎಷ್ಟು ತೆಗೆದ್ರು ಗೊತ್ತಿಲ್ಲ, ಬಟ್ ಒಂದು ಇವೆಂಚುಲಿ ಒಂದು ಸಮ್ ಕೈಂಡ್ ಆಫ್ ಎ ನಂಬರ್ ರೆಡಿ ಆಯಿತು. ಅದು ಒಂದು ಏನೋ ಮೈಲಿಗಲ್ಲು ಅಂತ ಹೇಳ್ತೀವಲ್ಲ, ಕಲ್ತ್ವಿ. ಓಕೆ, ಇಟ್ ಈಸ್ ನಾಟ್ ಥ್ರೂ ಒನ್ಸ್ ಪರ್ಟಿಕ್ಯುಲರ್ ಸೋರ್ಸ್, ನಾವೇ ಲೀಗಲಾಗಿ ಮಾಡ್ಬೋದು ಅಂತ ಒಂದು ಆಯಿತು. ಎಷ್ಟೋ ಜನ ಬಿಟ್ಬಿಡ್ತಾರೆ ಅದನ್ನು, ಅಯ್ಯೋ ಬಿಡು ನೋಡ್ಕೊಂಡು ನಮ್ಗೆ ಯಾರು ನೋಡ್ತಾರೆ ಅಂತ. ಅದೊಂದು ಕಲಿತೆ. ಎರಡನೇದು ಮೇನ್ ಸರ್ ಏನು ಗೊತ್ತಾ, ನನ್ನ ಪಿಕ್ಚರ್ ಪೊಟೆನ್ಷಿಯಲ್ ಗೊತ್ತಾಗಿದೆ ಅವತ್ತೆ. ನಮ್ಮ ಪಿಕ್ಚರ್ನ ಹಿಂದಿಲಿ ಯಾರೋ ಸೂಪರಾಗಿ ಡಬ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಯೂಟ್ಯೂಬಲ್ಲಿ, ವಿತೌಟ್ ಮೈ ನಾಲೆಜ್. ನಾವು ಯಾರಿಗೂ ರೈಟ್ಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಗೆ ಗೊತ್ತಿಲ್ಲದೇ ಡೈರೆಕ್ಟಾಗಿ ಇಡೀ ಫಿಲಮ್ನ ಇನ್ಕ್ಲೂಡಿಂಗ್ ಸಾಂಗ್ಸ್ ಸೂಪರಾಗಿ ಮಾಡಿ ನಾನು ಇಮ್ಮಿಡಿಯೇಟಾಗಿ ಸ್ಕ್ರೀನ್ಶಾಟ್ಸ್ ತೆಗೆದು ಪ್ರೆಸ್ ಕರೆಸಿ ಅವ್ರಿಗೆಲ್ಲ ಹೇಳಿ ಐ ವೆಂಟ್ ಟು ದ ಪೊಲೀಸ್ ಸ್ಟೇಷನ್ ಸ್ಟ್ರೈಟ್ ಅವೇ. ಬಿಕಾಸ್ ಚೇಂಬರ್ಲು ಅದೇ ಹೇಳಿದ್ರು, ಇಟ್ಸ್ ಬೆಟರ್ ಯು ಗೋ ಟು ದ ಪೊಲೀಸ್ ಸ್ಟೇಷನ್ ಆ್ಯಂಡ್ ಗಿವ್ ದ ಕಂಪ್ಲೇಂಟ್ ಅಂತ. ಇಟ್ಸ್ ಎ ಲೀಗಲ್ ಇಶ್ಯೂ ಅಲ್ವಾ. ಸೊ ಅಲ್ಲಿ ಹೋಗಿ ಸೊ ವಿತಿನ್ 2 weeks ಐ ವುಡ್ ಲೈಕ್ ಟು ಥ್ಯಾಂಕ್ ದ ಗೋವಿಂದರಾಜ್ ನಗರ್ ಪೊಲೀಸ್ ಸ್ಟೇಷನ್ ಬ್ಯಾಂಗ್ಳೂರಲ್ಲಿ. ಅವರು ತುಂಬ ಸ್ವಿಫ್ಟ್ ಆ್ಯಕ್ಷನ್ ತೊಗೊಂಡು ಕನ್ನಡ ಸಿನಿಮಾ ಈ ಥರ ಆಗ್ತಿದೆ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಅಲ್ಲಿಂದ ಹೆಂಗೋ ಮಾಡಿ ಮುಂಬೈಲಿ ಯಾರೋ ಮುನ್ನ ಅಂತ ಹುಡುಗ ಪುಣ್ಯಾತ್ಮ, ಅವ್ನು ಸಿಕ್ಕಾಕ್ಸಿ ಅವ್ನಿಗೇನು ಮಾಡೋಣ ಇವಾಗ, ಅರೆಸ್ಟ್ ಮಾಡ್ಸೋಣ, ಹಂಗೆ ಆ ಲೆವೆಲ್ ತೊಗೊಂಡೋಗಿತ್ತು. ನನಗೆ ಏನು ಗುರು ಸುಮ್ಮನೆ ಟ್ರೈ ಮಾಡೋದಲ್ಲ ಇದು, ಅಂದರೆ ಇಟ್ಸ್ ಜಸ್ಟ್ ಟು ಟ್ರೈ. ಸೊ ನನ್ನ ಪ್ರಕಾರ ಏನು ಗೊತ್ತಿಲ್ಲ ಪಾಲಿಸಿ, ಒಂದು ಆಗತ್ತೆ ಒಂದು ಆಗಲ್ಲ. ನೀವು ಪ್ರಯತ್ನನೇ ಪಡಲಿಲ್ಲ ಅಂದರೆ ಇಟ್ ನೆವರ್ ಹ್ಯಾಪನ್. ಸೊ ಆ ದೃಷ್ಟಿಕೋನ ನಾನು ಹೋದೆ, ಒಂದು ಕಲ್ಲು ಹಾಕೋಣ, ಅಟ್ಲೀಸ್ಟ್ ಐ ನೋ ದ ಪ್ರಾಸೆಸ್ ಅಲ್ಲ. ಹೌದು. ಸೊ ಫಿಲಮ್ ಮೇಕಿಂಗ್ ಒಂದು ಕಡೆ ಕಲ್ತೀವಿ ಮಾಡಿದ್ದು, ಇವಾಗ ಇದೆಲ್ಲ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದೋಸ್ ಥಿಂಗ್ಸ್. ಇದೆಲ್ಲ ಗೊತ್ತಿಲ್ಲದೆ ಇರೋಂಥ ಒಂದು ಝೀರೋ ಎಕ್ಸಾಕ್ಟ್. ಎಸ್ ಅಲ್ಲಿ ಹೋಗಿ ಅಲ್ಲೂ ನಾವು ರೆಡಿ ಮಾಡಿಸಿ ಅವ್ರಿಗೆಲ್ಲ ಬೇಡ ಅರೆಸ್ಟ್ ಅಲ್ಲ, ಯಾಕೆ ಸುಮ್ಮನೆ ಯಾಕೆ ಇಟ್ಸ್ ಓಕೆ ಅಂದ್ಬಿಟ್ಟು ಅವ್ರಿಗೆಲ್ಲ ಮಾಡಿಸಿ ಪೈರಸಿ ತೆಗ್ಸಿದ್ವಿ. ಆಮೇಲೆ ಬಂದಿದ್ದು ಇನ್ನೊಂದು ಬಾಂಬರ್ ಸರ್ ನಮಗೆ, ಅಂದ್ರೆ ಸೂಪರ್ ಸೋನಿಕ್ ಜೆಟ್ ಥರ ಬಂತು ಬಾಂಬರು. ಅಮೆಝಾನಲ್ಲಿ ಅಪ್ಲೋಡ್ ಆಗಿ ಒಂದೇ ವಾರಕ್ಕೆ ಸರ್ ಆಲ್ಮೋಸ್ಟ್ 40 ಮಿಲಿಯನ್ ಅವಾಗೇ ಆಗ್ಬಿಡುತ್ತಂತು. 28 million 30 million ಐ ನಾಟ್ ರಾಂಗ್, ಅಷ್ಟು ಮಿಲಿಯನ್ ಅಷ್ಟು ಒಂದು ವಾರದಲ್ಲಿ ರೊಪ್ಪಕ್ಕಂತ ಹೇಗಿಬಿಡ್ತದು ನಂಬರ್ ಆಫ್ ವ್ಯೂಸ್ ಹೇಳ್ತಿರೋದು. ಓಕೆ, ಐ ಗಾಟ್ ಎ ಮೇಲ್ ಫ್ರಮ್ ಅಮೆಝಾನ್ ಸೈನ್ ದಟ್ ನಿಮ್ಮದು ಯಾವುದೋ ಒಂದು ಪೋರ್ಷನಲ್ಲಿ ಕಾಪಿರೈಟ್ ಆಗಿದೆ ನಿಮ್ಮದು. ಕಾಪಿರೈಟ್ ಹೆಂಗಾಗುತ್ತೆ, ನಮ್ದು ಯಾವುದು ಮಾಡಿಲ್ವಲ್ಲ, ಕರೆಕ್ಟಾಗಿದೆಲ್ಲ ನಾನು ಯೋಚನೆ ಮಾಡ್ತಿದ್ದೆ. ಆಮೇಲೆ ವಿಲ್ ಗೆಟ್ ಎ ಮೇಲ್ ಕಾಲ್ ಫ್ರಮ್ ಸರೆಗಾಮ ಅಂತ ನೋಡಿದ್ರೆ, ಮೆಹಂದಿ ಲಗಾ ಕೆ ರಕನ ಡೋಲಿ ಸಜಾ ಕೆ ರಕನ ಅಂತ ಒಂದು 8 seconds ಕ್ಲಿಪ್ಪಿಂಗೂ ಅಲ್ಲ, ರೇಡಿಯೋನೂ ಅಲ್ಲ ಸರ್. ಒಬ್ಬ ಕ್ಯಾರೆಕ್ಟ್ರ್ ಉಮೇಶ್ ಅಣ್ಣ ಅವರು ಹಮ್ ಮಾಡ್ತಾರೆ ಊಟ ಆದಮೇಲೆ. ಹೌದು. ಲಲಲಾ ಲಲಾ ಲಲಾ ಲಾ ಲಲಲಾ ಲಲಾ ಲಲಾ ಲಾ ಲಲ್ಲಾ ಲಲ್ಲಾ. ಎಷ್ಟು ನಿಮಿಷ ಬಂತು? 6 seconds 8 seconds. ಇದಕ್ಕೆ ನಮಗೆ ಫೈನ್ ಹಾಕಿದ್ದಾರೆ, ಕಾಪಿರೈಟ್ಸ್ ಇಶ್ಯೂ ಆಗಿ. ಕ್ಯಾರೆಕ್ಟರ್ ಹಮ್ ಮಾಡಿದ್ದಕ್ಕೆ, ಇಟ್ ಈಸ್ ನಾಟ್ ದ ಆಕ್ಚುಯಲ್ ಮ್ಯೂಸಿಕ್ ಆರ್ ಇಟ್ ಈಸ್ ನಾಟ್ ದ ರೀಕ್ರಿಯೇಟೆಡ್ ಇದು ಅಲ್ಲ, ಪ್ಲಸ್ ತೋರಿಸಿದ್ದು ಅಲ್ಲ, ಇಲ್ಲ ರೇಡಿಯೋನೂ ಅಲ್ಲ, ಕ್ಲಿಪ್ಸು ಅಲ್ಲ, ರೇಡಿಯೋನೂ ಅಲ್ಲ, ಹಮ್ಮು. ಓಕೆ, ಹಮ್ ಮಾಡಿದ್ದಕ್ಕೆ ನಮಗೆ 1 ಲಕ್ಷ ಸ್ವಲ್ಪ ಲಕ್ಷ ಹಾಕೋದು ದುಡ್ಡು. ನಾನು ಆಮೇಲೆ ಸಾರಿಗಾಮ ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ, ಅವ್ರು ಇಲ್ಲ ಮಾಡಿದ್ದಾರೆ. ನಾನು ಇಲ್ಲದೆ ಸರ್ ಇಲ್ಲ ಯಾರೋ ಹೇಳಿದ್ರಲ್ಲ ಸರ್ 8 ಸೆಕೆಂಡ್ 10 ಸೆಕೆಂಡ್ ಒಳಗೆ ಮಾಡಿದ್ರೆ ಕಾಪಿರೈಟ್ ಆಗಲ್ವಲ್ಲ, ಅದು ಯಾರು ಹೇಳಿದ್ರು ಅಂದರು. ಅದೇ ಅದು ಯಾರು ಅದು 4 ಜನ ಹೇಳ್ತಾರೆ, ದೊಡ್ಡ ಕ್ವಶನ್ ಮಾರ್ಕ್. 4 ಜನ ಹೇಳಲ್ಲ, 4 ಜನ ಯಾರು ಗೊತ್ತಿಲ್ಲ ನಂಗೆ. ಸೊ ಹಂಗಾದ ಕತೆ ಅದು. ಹೌದು. ಸೊ ಅದು 4 ಜನ ನಾವು ಹುಡ್ಕೊಂಡು ಹೋದೆ ಆ್ಯಕ್ಚುಲಿ. ಅಲ್ಲಿ ನೋಡಿದ್ರೆ ದಿಸ್ ನೋ ಅಲ್ಲ, ನಾನು ಲೀಗಲ್ ಹತ್ರ ಕಾಂಟ್ಯಾಕ್ಟ್ ಮಾಡಿದೆ, ಅಲ್ಲೂ ಹುಡುಗಿಸಿದ್ರಿ ಆ್ಯಕ್ಚುಲಿ. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ, ಅಮೆಝಾನಲ್ಲಿ ರೂಲ್ ಏನಂದರೆ ವಿತಿನ್ 1 week ಯು ಹ್ಯಾವ್ ಟು ಸಾಲ್ವ್ ದ ಕೇಸ್. 1 weekಲ್ಲಿ ಸಾಲ್ವ್ ಮಾಡಿಲ್ಲ ಅಂದರೆ ದೇ ವಿಲ್ ರಿಮೂವ್ ಯುವರ್ ಫಿಲ್ಮ್ ಫ್ರಮ್ ದ ಅಮೆಝಾನ್ ಅಕೌಂಟ್ ಆ್ಯಂಡ್ ಆಫ್ಟರ್ ಸಾಲ್ವಿಂಗ್ ದ ಅಕೌಂಟ್ ಓನ್ಲಿ ದೇ ವಿಲ್ ಪೋಸ್ಟ್ ಇಟ್ ಬ್ಯಾಕ್ ಸಬ್ಜೆಕ್ಟ್ ಟು ಕನ್ಸಿಡರೇಷನ್ ಅಗೇನ್. ಇಫ್ ನಾಟ್ ಹೋಯ್ತಷ್ಟೇ. ಇಷ್ಟು ದಿನದ 40 million ವ್ಯೂಸ್ ಏನಾಗಿದೆಯೋ ಅದು ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ. ಓಕೆ, ದ ಅರ್ನಿಂಗ್ಸ್ ವುಡ್ ಹ್ಯಾವ್ ಗಾನ್ ಫಾರ್ ಎ ಟಾಸ್. ಎಸ್. ಸೊ ಪ್ರೊಡ್ಯೂಸರು ನಾನು ಟೆನ್ಷನ್ ಆಗ್ಬಿಟ್ಟಿವಿ ಒಂದು ನಿಮಿಷ, ಸರಿ ಇಷ್ಟು ಚೆನ್ನಾಗಿ ಓಡ್ತಿದೆ. ಪ್ರೊಡ್ಯೂಸರ್ ಇದೇ ಹೇಳೋದು, ಪ್ರೊಡ್ಯೂಸರ್ ತುಂಬ ಖುಷಿ ಆಯ್ತು. ಏನಂದರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಈ ವುಡ್ ಹ್ಯಾವ್ ಗಾನ್ ಬ್ಯಾಕ್ ಆ್ಯಂಡ್ ಟೋಲ್ಡ್ ಮಿ ನಿನ್ನಿಂದ ಆಗಿದೆ, ಸ್ಟ್ರೈಟ್ ಬ್ಲೇಮ್ ಕೇಸ್ ಮಾಡ್ಬೋದಾಯ್ತು ಅವರು. 2 ಲಕ್ಷ 3 ಲಕ್ಷ ನಂಗೆ ಲಾಸ್ ಮಾಡಿಸ್ಬಿಟ್ಟೆ ನೀನು ಅಂತ ಹೇಳ್ಬೋದಾಯ್ತು. ಲಕ್ಕಿಲಿ ಹಿ ವಾಸ್ ವಿತ್ ಮೀ. ಹಿ ಸೆಡ್ ಇದೊಂದು ಆಗ್ಬಿಡಲಿ ನೋಡೋಣ, ಲೆಟ್ ಅಸ್ ಸಿ ವಾಟ್. ಅಂದರೆ ನಮ್ಮ ಹಿ ವಾಸ್ ಹ್ಯಾಪಿ ದಟ್ ಓಕೆ ನಮ್ಮ ಸಿನಿಮಾಗೆ ಇಷ್ಟೆಲ್ಲ ಒಂದು ಆದ್ಯತೆ ಸಿಗ್ತಿದಲ್ವಾ ಅಂತ ಅವ್ನಿಗೆ ಆ ಕಡೆಯಿಂದ ಖುಷಿ ಅವ್ರಿಗೆ. ಕಾಪಿರೈಟು ಡಬಿ ಇಶ್ಯೂ ಆ ಇಶ್ಯೂ ಅಂದರೆ ಒಂದು ಚಾಲ್ತಿಲಿ ಇದೆ ಅಂತ ಫಿಲಮ್ ಚಾಲ್ತಿಲಿ ಅಲ್ಲಪ್ಪ, ರೆಕಗ್ನೈಸ್ ಆಗ್ತಿದೆ, ದುಡ್ಡು ಬರ್ತಾಯಿದ್ರು ಅಟ್ಲೀಸ್ಟ್ ನನಗೆ ರೆಕಗ್ನೈಸ್ ಆಗ್ತಿದೆ. ಪೀಪಲ್ ಸ್ಟಾರ್ಟ್ ರೆಕಗ್ನೈಸಿಂಗ್ ಅಸ್, ಓ ನೀವು ಕಾಪಿರೈಟ್ ಇಶ್ಯೂ ಅಲ್ವಾ ನೀವು ಅಂತ ಏನಪ್ಪ. ಸೊ ಈ ಥರ ಎಲ್ಲ ಆಗೋಯ್ತು. ಅದನ್ನು ಸಾಲ್ವ್ ಮಾಡಿ ದುಡ್ಡು ನೆಗೋಷಿಯೇಟ್ ಮಾಡಿ ಅವ್ರಿಗೆ ನಾವು ವಿ ಹ್ಯಾವ್ ಟು ಪೇ ಸಮ್ ಮನಿ. ಇಟ್ಸ್ ಓಕೆ, ತಪ್ಪು ಮಾಡಿದ್ವಿ ಒಪ್ಕೊಳ್ಳೋಣ ಅಂದ್ಬಿಟ್ಟು ಅಗ್ರಿಮೆಂಟಲ್ಲಿ ಇದ್ರು ಲೀಗಲಾಗಿ ಲೆಟ್ಸ್ ಗೋ ಲೀಗಲೈಸ್. ಆ ದುಡ್ಡು ಕೊಟ್ಬಿಟ್ಟು ನಾವು ಲೀಗಲ್ ಮಾಡ್ಕೊಂಡ್ವಿ ಆವಾಗ. ಸೊ ನಾವು ನೋಬಡಿ ಕ್ಯಾನ್ ಕ್ವಶನ್ ಅಸ್ ಬಿಕಾಸ್ ವಿ ಹ್ಯಾವ್ ಟೇಕನ್ ದ ರೈಟ್ಸ್ ಫ್ರಮ್ ಸಾರಿಗಾಮ ಡೈರೆಕ್ಟ್ಲಿ ನಾವು. ಓಕೆ,
ಅಡ್ವಾಂಟೇಜ್ ಏನು ಗೊತ್ತಾ, ನನಗೆ ಸಾರೆಗಮ ಕಾಂಟ್ಯಾಕ್ಟ್ಸ್ ಆಯ್ತು ಈಗ. ಓಕೆ, ಎಸ್. ಇಷ್ಟು ದಿನ ಕಾಂಟ್ಯಾಕ್ಟ್ ಆಗ್ತಿರಲಿಲ್ಲ. ಐ ಗಾಟ್ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಸಾರೆಗಮ ಲೀಗಲ್ ನಾವು. ಸೊ ಒಂದು ಕಡೆ ಫೇಲ್ಯೂರ್ ಆದರೂ ಆ ಕಡೆ ಅಲ್ಲಿಂದ ನಂಗೆ ಅಡ್ವಾಂಟೇಜ್ ತೊಗೊಳ್ಳೋದು. ಕರೆಕ್ಟ್. ಇಟ್ ಈಸ್ ಹೌ ಯು ಪರ್ಸೀವ್ ಅಷ್ಟು ನನ್ನ ಹೌದು ಕಲಿಕೆ. ನೀವು ನೀವು ಹೇಳ್ದಂಗೆ ಕಲಿಕೆ ಅಲ್ಲ, ಅದೇ ನಾನು ಹೇಳಿದ್ದು. ದ ಫಸ್ಟ್ ಸಿನಿಮಾ ಈಸ್ ಎ ಕಾಸ್ಟ್ಲಿಯೆಸ್ಟ್ ಯೂನಿವರ್ಸಿಟಿ ವೇರ್ ಯು ಆರ್ ಗೋಯಿಂಗ್ ಟು, ಯುವರ್ ಪ್ರೊಡ್ಯೂಸರ್ ಈಸ್ ಗೋಯಿಂಗ್ ಟು ಪೇ ಯುವರ್ ಫೀಸ್ ಹೌದು. ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೈಟ್ ಯುವರ್ ಎಕ್ಸಾಮ್ ಆ್ಯಸ್ ಎ ಡೈರೆಕ್ಟರ್ ಅಂತ. ಎಸ್ ಸರ್. ಯಾಕೆಂದರೆ ಒಂದು ಅದು ಆದಮೇಲೆ ಅದು ರಿಲೀಸ್ ಹಂತಕ್ಕೆ ಬಂದು ರಿಲೀಸಿಗೆ ನಿಂತ್ಕೊಂಡು ಡಿಸ್ಟ್ರಿಬ್ಯೂಷನ್ ಆಗಿ ಎಲ್ಲ ಆಗಿ ಎಲ್ಲರಿಗೂ ಒಂಥರ ಖುಷಿ, ಒಂದು ಸಿನಿಮಾ ಅಂತ ಆಗುತ್ತೆ. ಆದ್ರೂ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟ್ರು ಆ ಭಾಗದಲ್ಲಿ ನಿಂತ್ಕೊಂಡು ಇವಾಗ ನೆಕ್ಸ್ಟ್ ಅಂತ ಕಾಯ್ತಾ ಇರೋಂಥ ಪ್ಲೇಸಲ್ಲಿ ಇರ್ತೀರ. ಯಾಕೆಂದರೆ ಚೆನ್ನಾಗೂ ಆಗ್ಬೋದು, ಚೆನ್ನಾಗಿ ಆಗದೇನೂ ಇರ್ಬೋದು. ಜನ ಅದ್ರದ್ದು ಜಡ್ಜ್ ಆಗ್ತಾರೆ, ಜನ ಅದ್ರ ಎಕ್ಸಾಮಿನರ್ಸ್ ಆಗ್ತಾರೆ. ಅವ್ರು ಎಷ್ಟು ಮಾರ್ಕ್ಸ್ ಕೊಡ್ತಾರೋ ಆ ಮಾರ್ಕ್ಸ್ ಬೇಸಿಸ್ ಮೇಲೆ ಆ ಸಿನಿಮಾ ಓಡುತ್ತೆ ಅನ್ನೋದು. ಬಟ್ ನಿಮ್ಮದು ಸಿನಿಮಾ 25 ದಿನಗಳ ಕಾಲ ಓಡ್ತು. ಅದರಲ್ಲೂ ಫಸ್ಟ್ ಡೇನೇ ನಿಮ್ಮದು 18 ಕಡೆ ಹೌಸ್ಫುಲ್ ಆಯಿತು. ಹೌ ಗುಡ್ ವಾಸ್ ದ ಫೀಲಿಂಗ್ ಆ್ಯಂಡ್ ನಿಮಗೆ ನೀವು ಮಾಡಿದಂಥ ಡೈರೆಕ್ಷನ್ಗೆ ಫಲ ಸಿಕ್ತು ಅಂತ ಅನಿಸ್ತಾ? ಒಂದೇನಂದರೆ 25 ಡೇಸ್ ಏನು ಓಡ್ತೋ ಆ 25 ಡೇಸ್ ಹೋಗ್ತಾ ನಂಬರ್ ಆಫ್ ಶೋಸ್ ಕಮ್ಮಿ ಆಗ್ತಾ ಬಂತು. ಅಟ್ ದ ಸೇಮ್ ಟೈಮ್ ನಮ್ಗೇನು ಖುಷಿ ಅಂದರೆ ವಿ ಎಂಜಾಯ್ ದ ಪ್ರಾಸೆಸ್ ಆಫ್ ದ ಫಿಲ್ಮ್ ಮೇಕಿಂಗ್ ಅಲ್ಲದೆ ಆ ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಆಗಲಿ ಮತ್ತು ರಿಲೀಸ್ ಆದಮೇಲೆ ಆ ವೈಬ್ಸು ಜನರ ಜೊತೆ ಮೀಟ್ ಮಾಡೋದು, ಆ ಎಕ್ಸ್ಪೀರಿಯನ್ಸ್ ನಾವು ತುಂಬ ಹೆಲ್ಪ್ ಆಯ್ತು ಸರ್. ಸರ್, ನಾನು ನನ್ನ ಪ್ರೊಡ್ಯೂಸರ್ ನವೀನ್ ರಾವ್, ಯು ಡೋಂಟ್ ಬಿಲೀವ್, ಡೈಲಿ ಈವ್ನಿಂಗ್ ಶೋ ಇಲ್ಲ ಮಾರ್ನಿಂಗ್ ಶೋ ಒಂದು ಸಲ ಆದರೂ ಸಾಯಂಕಾಲ ಹೋಗ್ಬಿಟ್ಟು ವಿಶ್ ಟು ಗೋ ಅಂಡ್ ಮೀಟ್ ದ ಪಬ್ಲಿಕ್. ಆ 25th ಡೇ ತನಕ ಹೋಗ್ತಿದ್ವಿ ನಾವು ಜಸ್ಟ್ ಟು ಮೀಟ್. ಕೆಲವು ಸಲ ಹೇಳ್ದಲ್ಲ, ಬರೀ ಒಂದು ಸ್ಕ್ರೀನ್ 18 ಪೀಪಲ್ ಇದ್ರು ಅಷ್ಟೇ, 18 ಜನ ಇದ್ರು. ನಾನು ಅಂದ್ಕೊಂಡೆ ಇಷ್ಟೇ ಜನ ಇರೋದಾ ಅಂತ. ಬಟ್ ಇಟ್ಸ್ ಓಕೆ, 18 ಜನ ಐ ಹ್ಯಾವ್ ಟು ಗಿವ್ ದಮ್ ರೆಸ್ಪೆಕ್ಟ್. ಅಷ್ಟು ಜನ ನಮ್ಮ ಫಿಲ್ಮ್ ಮೇಲೆ ನಂಬಿಕೆ ಇಟ್ಕೊಂಡು ದುಡ್ಡು ಕೊಟ್ಟು ಬಂದಿ ಅಂದರೆ ಅವರು ಅನ್ನೋದತ್ತಾರೆ ನಮಗೆ. ಹೌದು, 100% ಅಲ್ವಾ? ಸೊ ಅವ್ರಿಗೆ ಹೋಗಿ ಥ್ಯಾಂಕ್ಸ್ ಹೇಳಿದ್ರು, ಅಟ್ಲೀಸ್ಟ್ ಬಂದ್ರಲ್ಲ ನೀವು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ. ಜೀರೋ ಆಗಿಲ್ವಲ್ಲ. ಹೌದು. ಆಮೇಲೆ ಹೋಗ್ತಾ ಕಮ್ಮಿ ಆಗ್ತಾ ಬಂತು, ಅದು ಬೇರೆ ವಿಷಯ. ಅದು ಬಟ್ ಎಕ್ಸ್ಪೀರಿಯನ್ಸು ಅಲ್ಲಿ ನಿಂತ್ಕೊಂಡು ಅವ್ರ ಜೊತೆ ನಾವು ಇಂಟ್ಯಾಕ್ಟ್ ಮಾಡೋದು. ನಾವು ಏನು ಅಂದ್ಕೊಂಡಿದ್ದು, ಪೆನ್ ಟು ಪ್ರೊಜೆಕ್ಷನ್ ಇಸ್ ವಾಟ್ ಐ ಆಮ್ ಡೂಯಿಂಗ್. ಪೆನ್ನೆಲ್ಲ ಬರೆದಿದ್ದನ್ನು ಪ್ರೊಜೆಕ್ಷನ್ ಆದಾಗ ನಾನು ಏನು ಅಂದ್ಕೊಂಡಿದ್ನೋ ಅಲ್ಲಿ ಬಂದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಇದೆ. ಆ್ಯಸ್ ಎ ಮೇಕರ್, ಎಸ್. ಆ್ಯಸ್ ಎ ಐ ವುಡ್ ಸೇ ಬಿಸ್ನೆಸ್ ಮ್ಯಾನ್, ಐ ವುಡ್ ಸೇ ಪ್ರೊಡ್ಯೂಸರ್ಗೆ, he would have not made that entire full money back, but it will take some time for him to get back the money. But the amount of recognition or amount of awareness that we both got is tremendous for a newcomers like us.